ಕಂದಾಯ ಸಚಿವರ ತವರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ 87 ವರ್ಷದ ವೃದ್ಧರಿಂದ ಕೋಲಾರ ತಾಲೂಕು ತಹಶೀಲ್ದಾರ್ ಕಚೇರಿ ಬಳಿ ಬೆಳಗ್ಗೆಯಿಂದ ರಾತ್ರಿ 7:30 ಆದರೂ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಘಟನೆ ನಡೆದಿದೆ. ಕೋಲಾರ ನಗರ ಗಾಂಧಿನಗರದ ನಿವಾಸಿ ವೃತ್ತ ಮುಖ್ಯೋಪಾಧ್ಯಾಯರಾದ ಡಿ ರಾಮಯ್ಯನವರು ತಮ್ಮ ಮನೆಗೆ ತೆರಳುವ ದಾರಿಗಾಗಿ 26 ವರ್ಷಗಳ ನಿರಂತರ ಕಾನೂನು ಹೋರಾಟ ಮಾಡಿ ಆದೇಶ ಮಾಡಿಸಿಕೊಂಡು ಬಂದಿದ್ದಾರೆ. ಆದರೆ ಕಾರ್ಯರೂಪಕ್ಕೆ ತರಬೇಕಾದ ಅಧಿಕಾರಿಗಳು ಇವರ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ. ಅದಕ್ಕೆ ಯಾವುದೇ ಪ್ರತಿಫಲ ಸಿಗದ ಕಾರಣ ಕೋಲಾರ ತಹಶೀಲ್ದಾರ್ ಕಚೇರಿ ಮುಖ್ಯ ದ್ವಾರದ ಬಳಿ ಇಂದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 7:45 ಕಳೆದರೂ ಕೂಡ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ದಾರಿಗಾಗಿ ಹೋರಾಟ ಮಾಡಿ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದು, ಇವರ ಕಷ್ಟಕ್ಕೆ ಸ್ಪಂದಿಸಬೇಕಾದ ತಹಶೀಲ್ದಾರ್ ಅವರು ಕ್ಯಾರೆ ಎನ್ನದೇ ನಿರ್ಲಕ್ಷ್ಯ ವಹಿಸಿದ್ದಾರೆ. ವರದಿ ಹೊಲ್ಲಂಬಳ್ಳಿ ಶಿವು, ಕೋಲಾರ. ಈ ಅಧಿಕಾರಿಗಳೆಲ್ಲ ಬಂದ್ಬಿಟ್ಟು ಇದುವರೆಗೂ ಅದೇನು ಬಗ್ಗೆ ಕ್ರಮ ತಗೊಂಡಿಲ್ಲ. ಅದಕ್ಕೋಸ್ಕರ ಧರಣಿ ಮಾಡ್ತಾರೆ. ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಿದ್ದೀರಾ? ಬೆಳಗ್ಗೆಯಿಂದ ಏನು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಸ್ಪಂದನೆ ಕೊಟ್ಟಿದ್ದಾರೆ ಏನಾದರೂ ನಿಮಗೆ? ಅದೇ ರಸ್ತೆ ತೆರವು ಕೊಡ್ತಿದ್ದೆ ಅಧಿಕಾರಿಗಳು ತೊಂದರೆ. ಎಷ್ಟು ವರ್ಷದಿಂದ ಮನವಿ ಕೊಡ್ತಾ ಬರ್ತಾರೆ? 40 ವರ್ಷದಿಂದ ಒತ್ತಾಟ. 40 ವರ್ಷದಿಂದ ಅವ್ರು KDA ಕಮಿಷನರ್ ಜಮೀನು ಆತನಿಂದ ಯಾರು ತಹಸೀಲ್ದಾರ್ ಮುಟ್ಲಿಲ್ಲ. ವೆಂಕಟಾಚಲನವರು ಆದೇಶ ಮಾಡಿದ್ದಾರೆ. ಆಮೇಲೆ ಇವಾಗ ಮೊನ್ನೆ ಪಣೇಂದ್ರ ಸಾಹೇಬರು ಅವರು ಆದೇಶ ಮಾಡಿದರೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮೊದಲು ತೆರವುಗೊಳಿಸಿ ಕಲ್ಲುಗಳು ಸರ್ವೆ ಮಾಡಿ ಅದನ್ನು ಎಷ್ಟು ಜಮೀನು ಅಕ್ವಿಷನ್ ಆಗಿದೆ ಕ್ರಮ ತಗೋ. ಅವ್ರು ಯಾರು ಅಡ್ಡ ಬಂದು ಸುಬರ್ದಿ ತಗೊಂಡು ಮಾಡಿ ವರದಿ ಕೊಡು ಅಂತ ಹೇಳಿದ್ದಾರೆ. ಇವ್ರು ಏನು ಮಾಡಿದ್ರು ಮಾಡಲಿಲ್ಲ, ಸುಮ್ಮನೆ ಟೈಮ್ ಪಾಸ್. ಆಯ್ತು. ಏನು ನಿಮ್ಮ ಹೆಸರು? ರಾಮಯ್ಯ ಡಿ ಸರ್. ಎಷ್ಟು ವಯಸ್ಸು ನಿಮಗೆ? 87. ಸರಿ.